ಇದೇ ನೋಡಿ ಕಾಮಧೇನು ಕ್ಷೇತ್ರ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸಡನ್ನಾಗಿ ಫ್ರೆಂಡು ಗುರುವಾರ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂದ. ಸೊ ನನಗೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗೆ ಅವನು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಇಲ್ಲೇ ವಡ್ರಳ್ಳಿ ಮಾದನಾಯಕನಹಳ್ಳಿ ಹತ್ರ ವಡ್ರಳ್ಳಿಲಿರೋದು ಅಂತ ನೋಡ್ದ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಫ್ರೆಶ್ ಆಗಿ ಸ್ನಾನ ಮಾಡಿ ಆಟೋದಲ್ಲಿ ಹೊರಟ್ವಿ, ಹೋಗೋಣ ಅಂದ್ಬಿಟ್ಟು. ಗುರುವಾರ ಒಳ್ಳೆ ದಿನ, ರಾಯರ ದಿನ ಅಂದ್ಬಿಟ್ಟು. ಸೊ ಹಂಗೆ ನಾವು ಬಿಟ್ಟಾಗ 7:30 ಆಗಿತ್ತು. ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು 7:30ಗೆ ಬಿಟ್ವಿ. ಹಂಗೆ ಆಟೋದಲ್ಲಿ ಹೋಗ್ತಾ, ಇಲ್ಲಿ ನಮ್ಮ ಮನೆಯಿಂದ 5.5 ಕಿಲೋಮೀಟ್ರ್ ಇದೆ ಅಷ್ಟೇ. ನಾವಿರೋದು ಚಿಕ್ಕಬಿದ್ರಕಲ್ಲು. ಸೊ ಇಲ್ಲಿಂದ ಮಾದನಾಯಕನಹಳ್ಳಿ ಕಾಮಧೇನು ಕ್ಷೇತ್ರಕ್ಕೆ ಬಂದು 5.5 ಕಿಲೋಮೀಟ್ರ್ ಇದೆ. ಸೊ ಹಂಗೆ ಬರ್ತಾ 2 ರೂಟ್ ಇತ್ತು. ಸೊ ಫಸ್ಟ್ ರೈಟ್ ತೊಗೋಬೇಕಿತ್ತು, ನಾನು ಕನ್ಫ್ಯೂಸ್ ಆಗಿ ಮುಂದೆ ಬಂದ್ಬಿಟ್ಟೆ. ಮತ್ತೆ ಲೆಫ್ಟ್ ತೊಗೊಂಡು ಬಂದ್ವಿ. ಅದು ಸ್ವಲ್ಪ ಮಣ್ಣು ರೋಡ್ ಚೆನ್ನಾಗಿರಲಿಲ್ಲ. ಸೊ ಹಂಗೆ ಬಂದು ದೇವಸ್ಥಾನ 2 ವೀಲರ್ಸ್ ಪಾರ್ಕ್ ಮಾಡೋದಾದರೆ ದೇವಸ್ಥಾನದ ಒಳಗಡೆನೇ ಪಾರ್ಕಿಂಗ್ ಇದೆ. ಸೊ ನಾವು ಆಟೋದಲ್ಲಿ ಬಂದಿದ್ದರಿಂದ ಹಿಂಗೆ ಇಲ್ಲೇ ಸೈಡಲ್ಲಿ ನೆರಳಿತ್ತು. ಸೊ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಇಲ್ಲೇ ಹೊರಟ್ವಿ. ಸೊ ನೋಡ್ತಾ ಇದ್ರಲ್ಲ, ಇದು 2 ವೀಲರ್ ಪಾರ್ಕಿಂಗು. ದೇವಸ್ಥಾನದ ಎಂಟ್ರೆನ್ಸಲ್ಲೂ ಇದೆ, ದೇವಸ್ಥಾನದ ಒಳಗಡೆನೂ ಇದೆ. ಸೊ ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು 2 ವೀಲರ್ ಪಾರ್ಕಿಂಗು. ಒಂಥರ ಸಕ್ಕದಾಗಿ ಮಾಡಿದ್ದಾರೆ, ಒಳ್ಳೆ ವೈಬ್ಸ್ ಅನ್ನಿಸ್ತು ನನಗೆ ಮಾತ್ರ. ಸೊ ಇದು ಫಸ್ಟು ನೀರು ಬೀಳ್ತಿದೆಯಲ್ಲ, ಸೊ ಅದನ್ನ ನನಗೆ ಫಸ್ಟ್ ಎಂಟ್ರಿ ಇವಾಗ ಹೋಗುವಾಗ ನನಗೇನೋ ಅದು ಅಬ್ಸರ್ವೇ ಮಾಡಲಿಲ್ಲ ನಾನು. ಏನೋ ನಾರ್ಮಲ್ಲಾಗಿ ನೀರು ಬೀಳೋ ಥರ ಇದೆ ಅಂತ ಅನ್ನಿಸ್ತು. ಅದು ಸ್ಟೋರಿ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಲಾಸ್ಟ್ ಗಂಟ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಸೊ ಹಾಗೆ ಬಂದು ಎಂಟ್ರಿ ಆದ ತಕ್ಷಣ ಒಳ್ಳೆ ವೈಬ್ಸು. ಈ ಕನ್ಸ್ಟ್ರಕ್ಷನ್, ಈ ಮಠ ಇದೆಲ್ಲ ನೋಡ್ತಾ ಇದ್ದರೆ ಸನ್ನಿಧಿ ಬಂದು ಸೇಮ್ ಮಂತ್ರಾಲಯದಲ್ಲಿ ಹೆಂಗಿದೆ ಅದೇ ಥರ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಇದು ಏನಾದರೂ ಹರಕೆ ಮಾಡೋದಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೊ ಯಾರು ಬಂದು ಹರಕೆ, ಪೂಜೆ, ದೀಪಗಳು, ವಿಶೇಷ ಪೂಜೆ ಏನಾದ್ರು ಮಾಡಿಸೋದಿದ್ರೆ ಮಾಡಿಸಿ. ಸೊ ಅದಾದಮೇಲೆ ನಾವು ಒಳಗಡೆ ಬಂದ್ವಿ ನೋಡಿ. ಇದು ತುಪ್ಪ ದೀಪೋತ್ಸವ ಸೇವಾ ಕೌಂಟರ್ ಅಂತಿದೆ. ಸೊ ನಿಮ್ಗೆ ಏನಾದರೂ ಹರಕೆ ಇದ್ದರೆ ಇಲ್ಲ ಏನಾದ್ರು ದೀಪೋತ್ಸವ ಮಾಡಿಸಿದ್ರೆ ಮಾಡಿಸ್ಬೋದು. ಸೊ ಅಲ್ಲಿ ಬಂದ ತಕ್ಷಣ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಬಂದ್ವಿ. ಸ್ವಲ್ಪ ಜನ ಅಷ್ಟು ರಶ್ ಏನಿರಲಿಲ್ಲ. ಸೊ ಹಂಗಾಗಿ ದರ್ಶನ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು, ಮನ್ಸ್ಕೊಂಥರ ನೆಮ್ಮದಿ. ಅಂದರೆ ತುಂಬ ವರ್ಷಗಳೇ ಆಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಬಿಟ್ಟರೆ ಬೆಂಗಳೂರಲ್ಲೆಲ್ಲೂ ಹೋಗಿರಲಿಲ್ಲ. ಸೊ ತುಂಬ ದಿನಗಳಾದಮೇಲೆ, ತುಂಬ ವರ್ಷಗಳು, ತಿಂಗಳುಗಳಾದಮೇಲೆ ಫ್ರೆಂಡ್ ಕರ್ಕೊಬಂದ. ತುಂಬ ಖುಷಿಯಾಯಿತು, ಮನ್ಸ್ಕೊಂಥರ ನೆಮ್ಮದಿ. ಸೊ ರಾಘವೇಂದ್ರ ಸ್ವಾಮಿಗಳು ನೋಡಿದ್ಮೇಲೆ. ಸೊ ಆ ಕಡೆ ಇನ್ನು ಮಠ, ದೇವಸ್ಥಾನ ಆ ಕಡೆ ಪಕ್ಕದಲ್ಲಿ ಒಂದಿದೆ, ಅಲ್ಲಿಗೆ ಹೋಗಿಲ್ಲ. ಸೊ ಫಸ್ಟೇ ಇಲ್ಲಿಗೆ ಬಂದುಬಿಟ್ವಿ ನಾವು. ಅಂದರೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲೇ ಸಿಗುತ್ತಿದ್ದು. ಸೊ ಇಲ್ಲಿಗೆ ಬಂದ್ವಿ ನಾವು. ಸೊ ರೈಟ್ ಸೈಡಲ್ಲೇ ಇರೋದ್ರಿಂದ ಕನ್ಫ್ಯೂಸ್ ಆಗಿ ರೈಟ್ ಸೈಡಿಗೆ ಬಂದುಬಿಟ್ವಿ. ಸೊ ಫಸ್ಟೇ ರಾಯರ ದರ್ಶನ ಮಾಡಿದ್ವಿ ನಾವು. ಅದಾದಮೇಲೆ ಈ ಕಡೆ ಹೋಗ್ಬೇಕು ಅಂತ ಗೊತ್ತಾಯಿತು. ಸೊ ಮತ್ತೆ ಈ ಕಡೆ ಬಂದ್ವಿ. ಸೊ ಇಲ್ಲಿ ವರಹ ಸ್ವಾಮಿ ದೇವರು ಇರೋದು ಅಂತ ಹೇಳಿದ್ರು ನೋಡಿ. ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಕಲ್ಲು ಬಂಡೆ ಮೇಲೆ ಮೂಡಿರೋದು. ಸೊ ಅಲ್ಲಿ ಬಂದು ರೆಕಾರ್ಡ್ ಮಾಡಿಕೊಂಡು ಬರ್ತಿದ್ದಂಗೆ ಒಳಗಡೆನೇ ವೀಡಿಯೋ ಫೋಟೋ ತೆಗಿಯೋಂಗಿಲ್ಲ ಅಂತ ಬೋರ್ಡ್ ಇತ್ತು, ನೋಟಿಸ್ ಬೋರ್ಡು. ಸೊ ಹಂಗಾಗಿ ವೀಡಿಯೋ ಡೈರೆಕ್ಟಾಗಿ ಇಟ್ಕೊಂಡು ಮಾಡೋಕ್ಕೆ ಸ್ವಲ್ಪ ಭಯ ಆಯಿತು. ಸೊ ಹಂಗಾಗಿ ಹಂಗೆ ಸೀಕ್ರೆಟಾಗಿ ಇಟ್ಕೊಂಡು ವೀಡಿಯೋ ಮಾಡಿದೆ. ಸೊ ದೇವಸ್ಥಾನ ನೋಡ್ತಾಯಿದ್ರೆ ತುಂಬ ಪೀಸ್ಫುಲ್ಲಾಗಿದೆ. ಒಳಗಡೆ ನೋಡ್ತಾಯಿದ್ರೆ ಮಂತ್ರಾಲಯಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಎಲ್ಲ. ನಾನು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಖುಷಿ ಮತ್ತು ನೆಮ್ಮದಿ ಆಯಿತು. ಮತ್ತು ನಾವು ಬೇಗ ಹೋಗೋದ್ರಿಂದ ಸ್ವಲ್ಪ ರಶ್ಶು ಕಡಿಮೆ ಇತ್ತು, ಜನಗಳು ಅಷ್ಟಾಗಿ ಯಾರೂ ಇರಲಿಲ್ಲ. ಸೊ ನಾವು ಲೇಟಾಗಿ ಬಂದಿದ್ರೆ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಇಲ್ಲಿ 2 ದೇವಸ್ಥಾನಗಳಿದೆ. ಸೊ ಒಂದಕ್ಕೆ ತುಂಬ ರಶ್ ಅನಿಸುತ್ತೆ. ಅದು ಒಂದು 10 ಕಿಲೋಮೀಟ್ರ್ ಏನೋ ಇತ್ತು ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ. ಬಟ್ ಇದು 5 ಕಿಲೋಮೀಟ್ರ್ ಇಲ್ಲೇ ಇತ್ತು. ಸೊ ವಡ್ರಳ್ಳಿ. ಸೊ ಚೆನ್ನಾಗಿದೆ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಸೊ ಇದು ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಒಂಥರ ನೆಮ್ಮದಿ, ಪೀಸ್ ಆಯಿತು. ದೇವ್ರನ್ನ ಬೇಡ್ಕೊಂಡು ಹಂಗೆ ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ. ಸೊ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಡೈರೆಕ್ಟಾಗಿ ಇಟ್ಕೊಂಡು. ಹಾಗೆ ಹೋಗಿ ಅಲ್ಲಿ ಪ್ರಸಾದ ಕಾಳು ಕೊಟ್ಟರು, ಅಕ್ಷತೆ ಕಾಳು ತಗೊಂಡು ಬಂದ್ವಿ. ಸೊ ಹಾಗೆ ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿ ಇದ್ದಿದ್ದು ಲೈನ್ಸ್ಗಳು ಎಲ್ಲ ಏನಿತ್ತು ಎಲ್ಲ ಓದ್ಕೊಂಡು ಒಂಥರ ಮನ್ಸಿಗೆ ಪೀಸ್ ಅನ್ನಿಸ್ತು.
ತುಂಬ ದಿನಗಳಾಗಿತ್ತು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಸೊ ಇಲ್ಲೇ ಹತ್ರ ಇರೋದ್ರಿಂದ ವಾರ ವಾರ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಟೈಮ್ ಸಿಕ್ತಾಗೆಲ್ಲ ಬರ್ತೀವಿ. ಸೊ ಹಂಗೆ ಹೊರಗಡೆ ಆಯಿತು, ಒಂದು 5 ನಿಮಿಷ ಇದ್ಬಿಟ್ಟು ಹಂಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು, ಮನ್ಸ್ಕೊಂಥರ ಖುಷಿ ಆಯಿತು. ಹಂಗೆ ಬಂದಿದ್ದ ತಕ್ಷಣ ಹಂಗೆ ಸೀದಾ ಬಂದ್ವಿ. ಅಲ್ಲಿ ಮಂತ್ರಾಲಯದ್ದು ಏನಿದೆ ಬ್ಲೂ ಪ್ರಿಂಟು ಸೇಮ್ ಅದೇ ರೀತಿ ಒಂದು ಉದ್ದೇಶಿತ ಕಟ್ಟಡ ಅಂದರೆ ಫ್ಯೂಚರ್ದು ಬಿಲ್ಡಿಂಗ್ ಪ್ರಪೋಸಲ್ ಏನೈತೆ ಅದು ಬ್ಲೂ ಪ್ರಿಂಟ್ ಇಟ್ಟಿದ್ರು. ಸೊ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಬೋರ್ಡ್ಗಳು ಏನೇನಿದೆ ರಾಘವೇಂದ್ರ ಸ್ವಾಮಿಗಳದ್ದು ಎಲ್ಲ ಓದ್ಕೊಂಡು ಮಂತ್ರಗಳು ಇದೆಲ್ಲ ಮತ್ತೊಂದು ಸಲ ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಹಂಗೆ ಬಂದ್ವಿ ಹೊರಗಡೆ ಬಂದು ಅವಾಗಲೇ ಹೇಳಿದ್ನಲ್ಲ, ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರ ಲೇಖನ ಮಹಾಯಜ್ಞ ಪುಸ್ತಕ ಬೃಂದಾವನ ವಿಶ್ವದಲ್ಲೇ ಏಕೈಕ ಅಂತ ಇರೋದು, ಇದು ಒಂದೇ ಒಂದಂತ ಇರೋದು ನೋಡಿ. ಮತ್ತು ಈ ತುಲಾಭಾರ ಮಂಟಪ ಯಾರ್ಯಾರು ವರ್ಕೇರಿದ್ರೆ ಬಂದು ಮಾಡಿಸ್ಬೋದು. ಹಾಗೆ ಬಂದ್ವಿ ಹೊರಗಡೆ. ಇಲ್ಲಿ ಒಂದು ಚಿಕ್ಕ ಸ್ಟ್ಯಾಚು ಇದೆ. ಸ್ಟ್ಯಾಚು ಮೇಲೆ ಸುತ್ತಲೂ ನೀರು ಬೀಳ್ತಾ ಇದೆ. ಫಸ್ಟ್ ನೋಡಿದಾಗ ಗೊತ್ತೇ ಆಗಲಿಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ ಅಷ್ಟಾಗಿ. ಏನೋ ನಾರ್ಮಲಾಗಿ ಅಲ್ಲಿ ನೋಡಿ ನೀರು ಕಾಣ್ತಿಲ್ಲ, ಅದೇನೆ ನಾರ್ಮಲಾಗಿ ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಹತ್ರ ಹೋಗಿ ಡೀಪಾಗಿ ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗಿದ್ದು ಅದು ರಾಘವೇಂದ್ರ ಸ್ವಾಮಿಗಳದ್ದು ಸ್ಟ್ಯಾಚ್ಯು, ಅದ್ರ ಮೇಲೆ ನೀರು ಬೀಳ್ತಾ ಇದೆ ಅಂತ. ಒಂಥರ ಚೆನ್ನಾಗಿತ್ತು, ಹೊಸ್ದಾಗಿ ಚೆನ್ನಾಗೈತೆ ಒಂಥರ ನೋಡೋದಕ್ಕೂ. ನಾನು ನೋಡಿಲ್ಲ. ಸೊ ತುಂಬ ಖುಷಿ ಆಯಿತು. ಹಂಗೆ ನೋಡಿ ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಅಲ್ಲಿಂದ ಬಿಟ್ವಿ. ಸೊ ಲೊಕೇಶನ್ ಬೇಕು ಅಂದರೆ ಹಾಗೆ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೊಕೇಶನ್ ಕಳಿಸ್ಕೊಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಕ್ತಿಯಿಂದ ನೋಡಿದ್ರು ಕಾಣ್ತದೆ. ಕೈ ಚಿನ್ನಗಳು ಅಲ್ಲೇ ತಗೊಂಬಾರಲ್ಲ ಆ ಕಡೆ. ಆಗೈತೆ ನೋಡಿ. ಗೆಣಸಲ್ಲ, ಮರಗೆಣಸು ಅದು. ಅವೇನು ಸಣ್ಣ ಪುಳಿಯವಲ್ಲ, ಅವೇನು